ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಮುಯಿಗೆ ಮುಯಿ ಪಾಕಿಸ್ತಾನಕ್ಕೆ ಈಗ ಏರೋ ಸ್ಟ್ರೈಕ್ ಆಘಾತ. ನಿನ್ನೆ ಭಾರತ ಪಾಕಿಸ್ತಾನಕ್ಕೆ ಏನ್ ಮಾಡಿದ್ದೆ ಗೊತ್ತಾ? ಈ ಪಾಕಿಸ್ತಾನಕ್ಕೆ ಭಾರತದಿಂದ ಮತ್ತೊಂದು ಆಘಾತ. ಪಾಕ್ ವಿಮಾನಗಳಿಗೆ ಭಾರತೀಯ ವಾಯುಸೀಮೆ ಬಂದ್. ಫಲ್ಗಾಮ್ ಭಯೋತ್ಪಾದಕ ದಾಳಿಗೆ ಮತ್ತೊಂದು ಪ್ರತಿಕಾರ. ಭಾರತದ ವಾಯು ಪ್ರದೇಶ ನಿರ್ಬಂಧ, ಪಾಕಿಸ್ತಾನಕ್ಕೆ ಭಾರಿ ಹೊಡೆತ. ಪಾಕ್ ವಿಮಾನಗಳು ಕೌಲಂಪುರಂ ಸೇರಿ ವಿವಿಧೆಡೆಗೆ ಸುತ್ತಿ ಹೋಗಲೇಬೇಕು. ಚೀನಾ ಅಥವಾ ಶ್ರೀಲಂಕಾ ಮೂಲಕ ಪಾಕ್ ವಿಮಾನಗಳು ಹೋಗಲೇಬೇಕು. ಇದು ದೀರ್ಘ ಪ್ರಯಾಣವಾಗಿದ್ದು ಪಾಕಿಸ್ತಾನಕ್ಕೆ ಮತ್ತಷ್ಟು ಹೊರೆ. ಈಗಾಗಲೇ ಆರ್ಥಿಕ ಸಂಕಷ್ಟ, ಬೆಲೆ ಏರಿಕೆಯಿಂದ ತತ್ತರಿಸಿರುವಂತಹ ಪಾಕ್ ಭಿಕ್ಷುಕರ ದೇಶ. ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಮುಯಿಗೆ ಮುಯಿ ಪಾಕಿಸ್ತಾನಕ್ಕೆ ಈಗ ಏರೋ ಸ್ಟ್ರೈಕ್ ಆಘಾತ. ನಿನ್ನೆ ಭಾರತ ಪಾಕಿಸ್ತಾನಕ್ಕೆ ಏನ್ ಮಾಡಿದ್ದೆ ಗೊತ್ತಾ? ಈ ಪಾಕಿಸ್ತಾನಕ್ಕೆ ಭಾರತದಿಂದ ಮತ್ತೊಂದು ಆಘಾತ. ಪಾಕ್ ವಿಮಾನಗಳಿಗೆ ಭಾರತೀಯ ವಾಯುಸೀಮೆ ಬಂದ್. ಫಲ್ಗಾಮ್ ಭಯೋತ್ಪಾದಕ ದಾಳಿಗೆ ಮತ್ತೊಂದು ಪ್ರತಿಕಾರ. ಭಾರತದ ವಾಯು ಪ್ರದೇಶ ನಿರ್ಬಂಧ, ಪಾಕಿಸ್ತಾನಕ್ಕೆ ಭಾರಿ ಹೊಡೆತ. ಪಾಕ್ ವಿಮಾನಗಳು ಕೌಲಂಪುರಂ ಸೇರಿ ವಿವಿಧೆಡೆಗೆ ಸುತ್ತಿ ಹೋಗಲೇಬೇಕು. ಚೀನಾ ಅಥವಾ ಶ್ರೀಲಂಕಾ ಮೂಲಕ ಪಾಕ್ ವಿಮಾನಗಳು ಹೋಗಲೇಬೇಕು. ಇದು ದೀರ್ಘ ಪ್ರಯಾಣವಾಗಿದ್ದು ಪಾಕಿಸ್ತಾನಕ್ಕೆ ಮತ್ತಷ್ಟು ಹೊರೆ. ಈಗಾಗಲೇ ಆರ್ಥಿಕ ಸಂಕಷ್ಟ, ಬೆಲೆ ಏರಿಕೆಯಿಂದ ತತ್ತರಿಸಿರುವಂತಹ ಪಾಕ್ ಭಿಕ್ಷುಕರ ದೇಶ. ಫಲ್ಗಾಮ್ನಲ್ಲಿ ಉಗ್ರರ ದಾಳಿಯಿಂದಾಗಿ ಭಾರತ ಪಾಕ್ ನಡುವೆ ಯುದ್ಧ ಕಾರ್ಮೋಡ ಆವರಿಸಿದೆ. ಆಪರೇಷನ್ ಆಕ್ರಮಣ ತೀವ್ರಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಸೇನೆಗೆ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದ್ದಾರೆ. ಇದಕ್ಕೆ ಬೆದರಿದ ಪಾಕ್ ನೋ ಫೈರ್ ನೋ ಝೋನ್ ಘೋಷಣೆಯನ್ನ ಮಾಡಲಾಗ್ತಾ ಇದೆ. ನೋಡಿ, ಇದಕ್ಕೆ ಭಾರತ ಯಾವ ರೀತಿ ಟಕ್ಕರನ್ನು ಕೊಟ್ಟಿದೆ ಅಂತಂದ್ರೆ, ನಿಜವಾಗ್ಲೂ ಕೂಡ ಫಲ್ಗಾಮ್ ಘಟನೆ ಆದ ನಂತರ ಪಾಕಿಸ್ತಾನಕ್ಕೆ ನಾವು ಯುದ್ಧ ಮಾಡಬೇಕು ಅಂತಾನೆ ಏನಿಲ್ಲ. ಯಾಕಂದ್ರೆ ಆರ್ಥಿಕವಾಗಿ ಅವರನ್ನ ದುರ್ಬಲಗೊಳಿಸಿದ್ರೆ ಸಾಕು. ಈಗಾಗಲೇ ಅವರು ಸತ್ತೋಗೋಗ್ಬಿಟ್ಟಿದ್ದಾರೆ, ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗ್ತಾ ಇಲ್ಲ. ಅಯ್ಯಯ್ಯೋ ನಮ್ಮನ್ನು ಕಾಪಾಡಿ ಅಂತ ಬೇರೆ ಬೇರೆ ದೇಶಗಳಿಗೆ ಒಂದಿಷ್ಟು ಕೈಯನ್ನು ಚಾಚ್ತಾ ಇರಬೇಕಾದಂಥ ಸಂದರ್ಭದಲ್ಲೇ ಎಲ್ಲರೂ ಕೂಡ ಅವರನ್ನ ನಡಿ, ನಿನಗೆ ಯಾವ ನನ್ನ ಮಗ ನಿನಗೆ ಬೆಂಬಲ ಕೊಡ್ತಾನೆ ಅನ್ನೋ ರೀತಿಯಲ್ಲಿ ಪ್ರತಿಕಾರವನ್ನು ತೀರಿಸ್ಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ. ಯಾಕಂದರೆ ನೋಡಿ, ವಾಮ ಮಾರ್ಗದ ಮೂಲಕ ಇವರು ಎಂಟ್ರಿ ಕೊಟ್ಟು ಬೇರೆ ಬೇರೆ ದೇಶಗಳ ಜೊತೆ ಸ್ನೇಹ ಬೆಳೆಸ್ಕೊಂಡ್ರೂ ಕೂಡ ಇವರಿಗೆ ಯಾರೂ ಕೂಡ ಸೊಪ್ಪು ಹಾಕಲ್ಲ ರೀ. ಯಾಕಂದರೆ ಪಾಕ್ ದೇಶ ಯಾವ ರೀತಿ ಅಂತಂದರೆ ಭಿಕ್ಷುಕರ ದೇಶ. ಬೇಡ್ಕೊಂಡೇ ಇಷ್ಟು ವರ್ಷಗಳ ಕಾಲ ಬಂದೋಗ್ಬಿಟ್ಟಿದೆ ಅದು. ಯಾಕಂದರೆ ನಮ್ಮ ದೇಶದಲ್ಲಿ ಅಂತಂದರೆ ಇಡೀ ವಿಶ್ವದಲ್ಲಿ ನಾವು ನೋಡ್ತಾ ಹೋದರೆ ಎಲ್ಲ ದೇಶದಲ್ಲಿ ಪ್ರಮುಖವಾದಂಥ ಭಿಕ್ಷುಕ ದೇಶ ಅಂತಂದರೆ ಇದು ಪಾಕಿಸ್ತಾನ ಅಂತೆ. ಅಂತಂದರೆ ಅದರ ಲಿಸ್ಟ್ನಲ್ಲಿ ಇದೆ ಅಂತಂದರೆ ಬೇರೆ ಬೇರೆ ದೇಶಗಳಿಗೆ ಭಿಕ್ಷೆ ಬೇಡಿ 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 ಇಷ್ಟರ ಮಟ್ಟಿಗೆ ಒಂದಿಷ್ಟು ದೇಶವನ್ನು ಒಂದಿಷ್ಟು ಉದ್ಧಾರವನ್ನು ಮಾಡ್ಕೊಂಡಿತ್ತು. ಅದು ಕೂಡ ನಮ್ಮ ಭಾರತದ ವಿರುದ್ಧ ಒಂದಿಷ್ಟು ಯಾವಾಗ ಎದುರು ಹಾಕ್ಕೊಳ್ತಲ್ಲ, ಅವರಿಗೆ ಯಾವ ರೀತಿಯಾಗಿ ಆರ್ಥಿಕ ಹೊರೆ ಬೀಳ್ತಾ ಇದೆ ಅಂತಂದರೆ, ಬೀದಿಗಳಲ್ಲೂ ಕೂಡ ಒಂದು ಬ್ರೆಡ್ಡು ಒಂದು ಬನ್ಗೆ ಬಿಡ್ಕೊಳ್ಳುವಂಥ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ. ನೋಡಿ, ಈಗ ಪಾಕಿಸ್ತಾನಕ್ಕೆ ಮತ್ತೊಂದು ಭಾರಿ ಆಘಾತ ಏನಪ್ಪ ಅಂತಂದರೆ, ಈ ಹಿಂದೆ ಒಂದು ಬಾರಿ ಭಾರತಕ್ಕೆ ಏರೋ ಸ್ಟ್ರೈಕ್ಗೆ ಒಂದಿಷ್ಟು ಬೆದರಿಕೆ ಹಾಕಿರುವಂಥ ಪಾಕಿಸ್ತಾನ ಮತ್ತೊಂದು ವಾಯುದಾಳಿ ಭೀತಿಗೆ ನೋ ಫ್ಲೈಯಿಂಗ್ ಝೋನ್ ಘೋಷಣೆಯನ್ನು ಮಾಡಿದೆ. ನೋ ಫ್ಲೈಯಿಂಗ್ ಝೋನ್ ಘೋಷಣೆಯಿಂದಾಗಿ ಪಾಕ್ನ ನಿರ್ಬಂಧಿತ ವಾಯು ಪ್ರದೇಶದಲ್ಲಿ ಬೇರೆ ಬೇರೆ ದೇಶಗಳ ವಿಮಾನಗಳು ಕೂಡ ಹಾರಾಡುವಂತಿಲ್ಲ. ಒಂದು ವೇಳೆ ಪ್ರವೇಶ ಮಾಡಿದರೆ ಕ್ರಮವನ್ನು ಕೈಗೊಳ್ಳಲಾಗುವುದು ಅವಕಾಶ ಇದೆ. ಸೊ ಈ ಮೂಲಕ ಭಾರತದ ವೈಮಾನಿಕ ದಾಳಿಯಿಂದಾಗಿ ಸುರಕ್ಷಿತವಾಗಿರಬಹುದು ಅನ್ನೋದು ಪಾಕ್ ಲೆಕ್ಕಾಚಾರ ಇದೆ. ಆದರೆ ಇದಕ್ಕೆಲ್ಲ ಕೂಡ ಭಾರತ ಒಂದಿಷ್ಟು ಟಕ್ಕರನ್ನು ಕೊಟ್ಟಿದೆ. ಮುಯಿಗೆ ಮುಯಿ ಎನ್ನುವಂತೆ ಪಾಕ್ ವಿಮಾನಗಳಿಗೆ ಭಾರತೀಯ ವಾಯು ಪ್ರದೇಶ ಬಂದ್ ಆಗಿಬಿಟ್ಟಿದೆ. ಮೇ 23ರವರೆಗೆ ಪಾಕಿಸ್ತಾನ ವಿಮಾನಗಳಿಗೆ ಭಾರತ ನಿರ್ಬಂಧ ಹೇರಿದೆ. ಫಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಕಾರಿಯಾಗಿ ಭಾರತವು ಪಾಕಿಸ್ತಾನದ ವಿಮಾನಗಳಿಗೆ ತನ್ನ ವಾಯು ಪ್ರದೇಶವನ್ನು ಮುಚ್ಚಿಬಿಟ್ಟಿದೆ. ನೋಡಿ, ವಾಣಿಜ್ಯ ವಿಮಾನಯಾನ ಸಂಸ್ಥೆಗಳು, ಮಿಲಿಟರಿ ವಿಮಾನಯಾನಗಳು ಸೇರಿದಂತೆ ಪಾಕಿಸ್ತಾನದಿಂದ ನೋಂದಾಯಿಸಲ್ಪಟ್ಟಂಥ, ನಿರ್ವಹಿಸಲ್ಪಡುವಂಥ ಅಥವಾ ಗುತ್ತಿಗೆ ಪಡೆದಂಥ ಎಲ್ಲ ವಿಮಾನಗಳಿಗೆ ವಾಯು ಪ್ರದೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ.
ನಾವೆಲ್ಲರೂ ಕೂಡ ಊಹೆಯನ್ನು ಮಾಡ್ತಾ ಇದ್ದೀವಿ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಯುದ್ಧ ಮಾಡಬೇಕು ಅಂತ. ಯುದ್ಧ ಮಾಡೋ ಅವಶ್ಯಕತೆನೇ ಇಲ್ಲ, ಆ ರೀತಿ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ. ಏನು ಕೂಡ ಇಲ್ಲ. ಮಿಲಿಟರಿ ನೋಡ್ತೀರಾ, ಅದರಲ್ಲೂ ಕೂಡ ಕಳಪೆ ನೋಡಿ. ಸಂಪೂರ್ಣವಾಗಿ ಅಂತಂದರೆ ಈ ಯುದ್ಧ ಮಾಡಬೇಕು ಅಂತಂದ ಸಂದರ್ಭದಲ್ಲಿ ಎಷ್ಟನೇ ಲಿಸ್ಟ್ನಲ್ಲಿ ಇರಬೇಕು ಅಂತಂದರೆ ನಾವು 4ನೇ ಲಿಸ್ಟಲ್ಲಿ ಇದ್ದೇವ್ರಿ. ವಿಶ್ವದ ಅತಿ ಹೆಚ್ಚು ಮಿಲಿಟ್ರಿ, ಅತಿ ಹೆಚ್ಚು ವಿಮಾನ, ಅತಿ ಹೆಚ್ಚು ನಮ್ಮ ಸೈನಿಕರು ಸೇರಿದಂತೆ ಒಟ್ಟಿನ ನಾವು 4ನೇ ಸ್ಥಾನದಲ್ಲಿ ಇದ್ದೀವಿ. ಅದು ವಿಶ್ವದಲ್ಲಿ 9ನೇ ಸ್ಥಾನ ಇತ್ತು, ಆದರೆ ಇದೀಗ 12ನೇ ಸ್ಥಾನಕ್ಕೆ ಹೋಗಿದೆ. ನಮಗೂ ಅವರಿಗೆ ಜಮೀನ್ ಆಸ್ಮಾನ್ಗೆ ಫರಕೆ ಅಂತಾರಲ್ಲ, ಆ ರೀತಿ ಇದೆ. ಇವೆಲ್ಲವೂ ಕೂಡ ಇದ್ದಂಥ ಸಂದರ್ಭದಲ್ಲಿ ನಾವು ಅವರು ಯುದ್ಧ ಮಾಡೋದಂತರೂ ಬಿಡಿ, ಈಗಾಗಲೇ ನಡಿಗೆ ಹೋಗಿಬಿಟ್ಟಿದ್ದಾರೆ. ಏನು ಮಾಡೋದಪ್ಪ, ಏನು ಭಾರತದವರು ಯುದ್ಧಕ್ಕೆ ಬಂದರೆ ನಾವು ಏನು ಮಾಡಲಿ, ನಾವು ಏನು ಕತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಪಾಕ್ ಪ್ರಧಾನಿಗಳು ಬೇರೆ ಬೇರೆ ದೇಶದ ಸಹಾಯವನ್ನು ಬಿಡ್ತಾ ಇದ್ದಾರೆ. ಅಂಥದ್ರಲ್ಲಿ ನಮ್ಮ ಭಾರತವು ಪ್ರತಿಯೊಂದು ಕೂಡ ಮುಯಿರಿ ನಾವು ಯಾವುದೇ ಕಾರಣಕ್ಕೂ ನೋಡಿ, ಒಂದು ಸಾರಿ ಏನಾದರೂ ಭಾರತೀಯರು ತಲೆ ಕೆಡಿಸ್ಕೊಂಡ್ಬಿಟ್ರೆ ಸಾಕು, ಅವ್ರು ಯಾರೇ ಆಗಿರಲಿ, ಎಂಥ ದೇಶದವರೇ ಆಗಿರಲಿ, ಅಂಥವ್ರನ್ನ ಕರೆಕ್ಟಾಗಿ ಬುದ್ಧಿ ಕಲಿಸುವವರೆಗೂ ಬಿಡೋದೇ ಇಲ್ಲ. ಸೊ ಅಂಥದ್ರಲ್ಲಿ ಪಾಕಿಸ್ತಾನಕ್ಕೆ ಬಿಡ್ತೀವಾ? ಅದು ಯಾವ ಸೀಮೆ ದೇಶ ರೀ? ನೋಡಿ, ಈಗ ಪಾಕಿಸ್ತಾನಕ್ಕೆ ಏರೋ ಸ್ಟ್ರೈಕ್ ಅಂತಂದರೆ ಭಾರತದ ವಾಯು ಪ್ರದೇಶಕ್ಕೆ ನಿರ್ಬಂಧ ಹೀಗಿದೆ. ಸೊ ಪಾಕಿಸ್ತಾನಕ್ಕೆ ಭಾರಿ ಹೊಡೆತ. ಹಾಗೆ ಪಾಕ್ ವಿಮಾನಗಳು ಕೌಲಂಪುರ್ ಸೇರಿದಂತೆ ವಿವಿಧೆಡೆಗೆ ಸುತ್ತಿ ಹೋಗಲೇಬೇಕು. ಚೀನಾ ಅಥವಾ ಶ್ರೀಲಂಕಾ ಮೂಲಕ ಪಾಕ್ ವಿಮಾನಗಳು ಹೋಗಲೇಬೇಕಾದಂಥ ಇದು. ಯಾಕಂದರೆ ಇದು ದೀರ್ಘ ಪ್ರಯಾಣವಾಗಿರುತ್ತೆ. ಪಾಕಿಸ್ತಾನಕ್ಕೆ ಮತ್ತಷ್ಟು ಹೊರೆ ಬೀಳುತ್ತೆ. ಈಗಾಗಲೇ ಆರ್ಥಿಕ ಸಂಕಷ್ಟ, ಬೆಲೆ ಏರಿಕೆಯಿಂದಾಗಿ ಪಾಕಿಸ್ತಾನ್ ತತ್ತರಿಸಿ ಹೋಗ್ಬಿಟ್ಟಿದೆ. ಒಟ್ಟಾರೆ ಪಾಕಿಸ್ತಾನ ವಿರುದ್ಧ ಸೇಡು ಮುಯಿಗೆ ಮುಯಿ ಎಂಬ ನಿರ್ಧಾರಕ್ಕೆ ಬಂದಿರುವಂಥ ಭಾರತದ ವಿಮಾನಗಳಿಗೆ ವಾಯು ಪ್ರದೇಶ ಬಂದ್ ಮಾಡಿದ ಬೆನ್ನಲ್ಲೇ ಈಗ ಪಾಕಿಸ್ತಾನ ವಿಮಾನಗಳಿಗೆ ಭಾರತ ವಾಯು ಪ್ರದೇಶ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಇದಷ್ಟೇ ಅಲ್ಲ, ಪಾಕ್ನ ಬೋಟ್, ಹಡಗುಗಳಿಗೂ ಕೂಡ ಭಾರತ ಬಂದರುಗಳಲ್ಲಿಯೂ ಕೂಡ ಅವಕಾಶ ನೀಡದೇ ಇರುವ ಬಗ್ಗೆಯೂ ಕೂಡ ಒಂದಿಷ್ಟು ಗಂಭೀರವಾದಂಥ ಪರಿಶೀಲನೆ ಕೂಡ ನಡೆಸ್ತಾ ಇದೆ ಅಂತೆ. ಈ ನಿರ್ಧಾರದಿಂದ ಪಾಕಿಸ್ತಾನ ಮತ್ತಷ್ಟು ಬಿಕಾರಿಸ್ತಾನ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ರೀ, ಯಾವುದೇ ಅನುಮಾನ ಇಲ್ಲ. ನೋಡಿ, ಪಾಕಿಸ್ತಾನ ಹೆಂಗೆ ಅಂತಂದರೆ ಈಗ ಕೇವಲ ನಾವು ಭಿಕ್ಷುಕರು ಅಂತಿದ್ದೀವಿ, ಈಗಂತರೂ ಪೂರಾ ಬಿಕಾರಿಸ್ತಾನ ಆಗೋಗ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಆ ದೇಶದ ಪರಿಸ್ಥಿತಿ ನಾವು ನೋಡೋಕ್ಕೆ ಆಗೋದಿಲ್ಲ. ನಾವ್ಯಾಕೆ ನೋಡೋಣ ಬಿಡಿ, ಅದನ್ನು ನಮ್ಮ ದೇಶದಲ್ಲಿ ನಾವಿದ್ದೀವಿ, ಆ ಪಾಕಿಸ್ತಾನಕ್ಕೆ ಏನು ಹೇಳಬೇಕು. ಸೊ ಈ ರೀತಿಯಾಗಿ ಯಾವುದೇ ರೀತಿಯಾದಂಥ ಘಟನೆಗಳು ಆದಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಕರೆಕ್ಟಾಗಿ ಬುದ್ಧಿ ಕಲಿಸುವಂಥ ಕೆಲಸ ನಮ್ಮ ಸರ್ಕಾರ ಆಗಿರ್ಬೋದು, ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು, ಎಲ್ಲವೂ ಕೂಡ ಮಾಡ್ತಾ ಇದೆ. ಸೊ ಒಟ್ಟಾರೆಯಾಗಿ ಎಲ್ಲ ರಾಜಕಾರಣಿಗಳು ಕೇವಲ ಇದರಲ್ಲಿ ಜಾತಿ ಭೇದ ಭಾವಗಳು, ಒಂದಿಷ್ಟು ಈ ಭಯೋತ್ಪಾದಕ ದಾಳಿಯಲ್ಲೂ ಕೂಡ ಒಂದಿಷ್ಟು ಜಾತಿ ಬರೆಸುವುದಾಗಿರ್ಬೋದು, ಒಂದಿಷ್ಟು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳಿಕೆ ಕೊಡೋದನ್ನು ಒಂದಿಷ್ಟು ನಿಲ್ಲಿಸಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.